ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಚ್ಚ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಹೆಂಗೋ ಗ್ರೀನ್ ರೂಟ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಇನ್ನೊಂದು ಎಪಿಸೋಡ್ನು ಸಹ ಅದಕ್ಕೆ ಸೇರಿಸ್ಬಿಡೋಣ ಅಂದ್ಬಿಟ್ಟು ಹುಬ್ಳಿಯಿಂದ ಬೆಳಗಾವಿಗೆ ಒಂದು ಅದ್ಭುತ ರೂಟ್ ಮುಖಾಂತರ ನಿಮ್ಮನ್ನು ಡಿಜಿಟಲಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಹುಬ್ಳಿನಲ್ಲಿದ್ದೀನಿ. ಇಲ್ಲಿಂದ ಬೆಳಗಾವಿವರೆಗೂ ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಿಮ್ಮನ್ನು ರೆಡಿ ಮಾಡೋಕ್ಕೆ ಬೇಗ ಟ್ರೈಲರ್ ನೋಡ್ಕೊಂಡ್ಬಂದ್ಬಿಡಿ. ನಿಮಗೋಸ್ಕರ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೆಂಗೋ ಗ್ರೀನ್ ರೂಟ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹುಲಿ ಚಿತ್ರ ಎಲ್ಲ ಕಾಣಿಸುತ್ತಾ ಟ್ರೈನಲ್ಲಿ ಹೋಗ್ಬೇಕಂದ್ರೆ. ಸೂಲ್ ಗುಡ್ ನ್ಯೂಸ್ ಕಾದಿರ್ಬೋದು ನಿಮ್ಮೆಲ್ಲರಿಗೂ. ದಾಂಡೇಲಿಗೆ ಪ್ಲಾಟ್ಫಾರ್ಮ್ ನಂಬರ್ 2 ನಾನು ಚೂಸ್ ಮಾಡಿರೋದು ದಾದರ್ ಸೆಂಟ್ರಲ್, ಅಂದರೆ ಹುಬ್ಳಿ ದಾದರ್ ಸೆಂಟ್ರಲ್ ಎಕ್ಸ್ಪ್ರೆಸ್ಸಲ್ಲಿ ನಾನಿವತ್ತು ಹುಬ್ಳಿಯಿಂದ ಬೆಳಗಾವಿವರೆಗೂ ಟ್ರಾವೆಲ್ ಮಾಡ್ತಿರೋದು. ಸೊ ಲಾಸ್ಟ್ ವ್ಲಾಗಲ್ಲಿ ಗೊತ್ತಾಗಿರುತ್ತೆ ನಾನು ಏನಕ್ಕೆ ಬೆಳಗಾವಿಗೆ ಬಂದೆ ಅಂತ. ಸೊ ಲೋಕಲ್ ನೋಡೋಣ. ಭುಸಾವಲ್ಲಿರುತ್ತೆ. ವ್ಯಾಕ್ 4 ಕೊಟ್ಟಿದ್ದಾರೆ. ವ್ಯಾಕ್ 4 ಲೊಕೊಮೋಟಿವ್ CR ಲಿಂಕ್ ಪ್ರೊವೈಡ್ ಮಾಡೋದು. ಸೊ ಮೋಸ್ಟ್ ಪ್ರಾಬ್ಲಿ ಭುಸಾವಲ್ಲೇ ಇರುತ್ತೆ. 2204 ಭುಸಾವಲ್ ಶೆಡ್ನ WAP4 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಸೊ ಆಲ್ರೆಡಿ ನಮಗೆ ಸಿಗ್ನಲ್ ಕೊಟ್ಟಿದ್ದಾರೆ. 3:55ಕ್ಕೆ ಪ್ರತಿದಿನ ಹೊರಡೋ ಗಾಡಿ ಇದು. ಇವಾಗ 3:51 ಆಗಿದೆ. ಅಷ್ಟು ಬೇಗ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಹುಬ್ಳಿಯಿಂದ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಧಾರವಾಡಕ್ಕೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 4:13ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 4:15ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 4:20ಕ್ಕೆ ನಾವಿಲ್ಲಿ ಎಂಟ್ರಾಗಿದ್ದೀವಿ. ಸೊ 7 ನಿಮಿಷ ಲೇಟಾಗಿ ಧಾರವಾಡಿಗೆ ಎಂಟ್ರಾಗಿದ್ದೀವಿ. ಜನರಲ್ಲು ಫುಲ್ ಪ್ಯಾಕ್ ಆಗಿಲ್ಲ, ಬಟ್ ಒಂದು ರೇಂಜಿಗೆ ಪ್ಯಾಕ್ ಆಗಿದೆ. ಧಾರವಾಡದಿಂದ
ಸೊ ಯಾರಾದರೂ ಧಾರವಾಡದಿಂದ ಹತ್ತಬೇಕು ಅಂತ ಅಂದ್ಕೊತಿದ್ರೆ ಬೆಟರ್ ನೀವು ಹುಬ್ಳಿಯಿಂದನೇ ಹತ್ಕೊಳ್ಳಿ. ಇನ್ನು ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಹೇಳಿರಲಿಲ್ವಲ್ಲ, ಪ್ರತಿದಿನ ಹುಬ್ಳಿಯಿಂದ 3:55ಕ್ಕೆ ಹೊರಡುತ್ತೆ ಮಧ್ಯಾಹ್ನ, ಮತ್ತು ಮುಂದಿನ ದಿನ ಸರಿಸುಮಾರು 7 ಗಂಟೆ ಅಷ್ಟೊತ್ತಿಗೆ ನೀವು ದಾದರ್ ಸೆಂಟ್ರಲ್ ರೀಚ್ ಆಗ್ತೀರ. ದಾದರ್ ಸೆಂಟ್ರಲ್ ಅಂದರೆ ಮುಂಬೈ ರೀಚ್ ಆಗ್ತೀರ. ನಾನು ಬೆಳಗಾವಿ ತನಕ ಟ್ರಾವೆಲ್ ಮಾಡ್ತಿರೋದು 140 ಕಿಲೋಮೀಟ್ರ್ ಆಗುತ್ತೆ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಾದ್ರೆ ಸೇಮ್ 3:55ಕ್ಕೆ ಸಾಯಂಕಾಲ ಹೊರಟ್ರೆ ಸರಿಸುಮಾರು 6:25 ಅಷ್ಟೊತ್ತಿಗೆ ನಾವು ಬೆಳಗಾವಿ ರೀಚ್ ಆಗ್ತೀವಿ. ಸೊ ಹೇಳಬೇಕಂದ್ರೆ ಟೋಟಲಾಗೆ 2 ಗಂಟೆ 30 ನಿಮಿಷ ನಮ್ಮ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಹುಬ್ಳಿಯಿಂದ ಬೆಳಗಾವಿವರೆಗೂ ಟ್ರಾವೆಲ್ ಮಾಡೋಕ್ಕೆ. ಒಂಥರ ನನ್ನ ಫೇವ್ರೆಟ್ ಸ್ಟೇಷನ್ ಕಂಡ್ರಿ ಇದು. 2 ವಂದೇ ಭಾರತಕ್ಕೋಸ್ಕರ ಇಲ್ಲಿ ಬಂದಿದ್ದೆ. ಲಾಸ್ಟ್ ವಂದೇ ಭಾರತ್ ಬೆಳಗಾವಿ ವಂದೇ ಭಾರತ್ ನೋಡಿದ್ರಲ್ಲ, ಅದಕ್ಕೂ ಸಹ ಇಲ್ಲೇ ಡಿವೋಟ್ ಮಾಡಿದ್ವಿ. ಮತ್ತು ಧಾರವಾಡ KSR ಬೆಂಗಳೂರು ವಂದೇ ಭಾರತ್ ಸಹ ಇಲ್ಲಿಂದನೇ ಬೋರ್ಡ್ ಮಾಡಿ ಜರ್ನಿ ಮಾಡಿದ್ದೆ. ಹೆಂಗೆ ಹಾದು ಹೋಗ್ತಿದೆ ಅಂತ. ಒಂದ್ಸತಿ ರೈಟ್ ತಿರುಗುತ್ತೆ, ಒಂದ್ಸತಿ ಲೆಫ್ಟ್ ತಿರುಗುತ್ತೆ, ಒಂದ್ಸತಿ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಸಖತ್ತಾಗಿದೆ ಕಣ್ರಿ. ಪ್ಲಸ್ ಲ್ಯಾಂಡ್ಸ್ಕೇಪ್ ಹಾಗೆ ನೋಡ್ತಾ ಇರಿ ಹೆಂಗೆ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗುತ್ತೆ ಅಂತ. ಹುಬ್ಳಿ ಹತ್ರ ಇನ್ನೇನು ಹೊರಟಿದ ತಕ್ಷಣ, ಹುಬ್ಳಿಯಿಂದ ಹೊರಟಿದ ತಕ್ಷಣ ಫುಲ್ ನೀಟಾಗಿ ಅದೇ ಹುಬ್ಳಿಯಿಂದ ಹೊರಟ ಮೇಲೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ಬರೀ ಗಿಡ ಮರಗಳೇ. ಇದಿನ್ನು ಟ್ರೈಲರ್ ಕಣ್ರಿ, ಹೋಗಲಿ ರೀ ಅಲ್ನಾವರೆಲ್ಲ ದಾಟಲಿ. ಅದಾದಮೇಲೆ ಇದೆ ನೋಡ್ರಿ ನಿಜವಾದ ಪಿಕ್ಚರು. ಪೂರ್ತಿ ಸ್ಟೇಷನ್ ಕರ್ವಲ್ಲಿದೆ ನೋಡ್ರಿ. ಮುಗದ್ ರೈಲ್ ಫ್ಯಾನ್ಸ್ಗೆ ಏನಾದರೂ ನಿಮ್ಗೆ ಯಾವ ಥರ ಮನೆ ಬೇಕು ಅಂತ ಕೇಳಿದ್ರೆ ಈ ಥರದ್ದು ಅಂತ ಹೇಳ್ತಾರೆ. ಆ ಮನೆ ಬ್ಯಾಲ್ಕನಿನಲ್ಲಿ ನಿಂತ್ಕೊಂಡ್ರೆ ಎಂಥ ವ್ಯೂ ಸಿಗುತ್ತೆ ನೋಡ್ರಿ.
ಸಾಂಬಾರ್ ಗಣಿವಿ. ಮಾಡ್ಯಾರು ಅಲ್ಲ ಮುಗಿದು ಅವ್ರು ಯಾರು ಮಾಡ್ಯಾರು ಸೊ ಟೋಟಲಾಗಿ 57 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅಲ್ನಾವರ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 4:44ಕ್ಕೆ ಬರುತ್ತೆ ಮತ್ತು 4:45ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಜಂಕ್ಷನ್ ಅಂತ ಹೇಳಿದ್ನಲ್ಲ, ನಾವು ಬಂದಿದ್ದ ಲೈನ್ ಅಂದರೆ ಧಾರವಾಡ ಅಲ್ನಾವರ್ ಲೈನ್, ಮತ್ತು ನಾವು ಹೊರಡ್ತಿರೋ ಲೈನ್ ಅಲ್ನಾವರ ಲೋಂಡಾ ಅಥವಾ ಅಲ್ನಾವರ ಬೆಳಗಾವಿ ಲೈನು. ಮತ್ತು ಇಲ್ಲಿಂದ ಒಂದು ಡೆಡ್ ಲೈನ್ ದಾಂಡೇಲಿ ಕಡೆ ಸಹ ಹೋಗುತ್ತೆ. ಅಂದರೆ ದಾಂಡೇಲಿಗೆ ಯಾವುದು ಪ್ಯಾಸೆಂಜರ್ ಟ್ರೈನ್ಗಳು ಹೋಗಲ್ಲ, ಬಟ್ ಗೂಡ್ಸ್ ಟ್ರೈನ್ಗಳೆಲ್ಲ ದಾಂಡೇಲಿ ಕಡೆ ಹೋಗುತ್ತೆ. ಸೂನ್ ಒಂದು ಗುಡ್ ನ್ಯೂಸ್ ಕಾದಿರ್ಬೋದು ನಿಮ್ಮೆಲ್ರಿಗೂ. ದಾಂಡೇಲಿಗೆ ಟ್ರೈನ್ ಮತ್ತು ರೆಸ್ಯೂಮ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಕೆಲವು ಫೈನಲ್ ಸ್ಟೇಜ್ನ ಪೆಂಡಿಂಗ್ಸ್ ಬಾಕಿ ಇದೆ ಅಷ್ಟೇ. ಅದಾಗಿದ ತಕ್ಷಣ ಬೆಂಗಳೂರಿಂದ ದಾಂಡೇಲಿ ಅಥವಾ ಹುಬ್ಳಿಯಿಂದ ದಾಂಡೇಲಿ, ಬೆಳಗಾವಿಯಿಂದ ದಾಂಡೇಲಿ ನೀವು ಆರಾಮಾಗಿ ಹೋಗಬಹುದು. ನೋಡಿ ಇದೇ ಲೈನು ದಾಂಡೇಲಿ ಕಡೆ ಹೋಗ್ತಿರೋದು. ಡೆಡ್ ಲೈನ್ ಅಂತ ಕನ್ಸಿಡರ್ ಮಾಡ್ಬೋದು.
ರಿಸರ್ವ್ ಫಾರೆಸ್ಟ್ ಅಂತಲೂ ಸಹ ಇದನ್ನು ಕರಿಬೋದು. ಹುಲಿ ಚಿರತೆ ಎಲ್ಲ ಕಾಣಿಸುತ್ತಾ ಟ್ರೈನಲ್ಲಿ ಹೋಗ್ಬೇಕಾದ್ರಿಂದ ಇಲ್ಲ, ಬಟ್ ನೇಚರ್ ವೈಸ್ ಅಂತೂ ಫೆಂಟ್ಯಾಸ್ಟಿಕ್ ಆಗಿದೆ ಕಂಡ್ರೆ ರೂಟು. ಆಲ್ಮೋಸ್ಟ್ ಮಾನ್ಸೂನ್ ಎಂಡ್ ಇದು, ಬಟ್ ಮಾನ್ಸೂನ್ ಎಂಡ್ ಟೈಮಲ್ಲೂ ಸಹ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಈ ರೂಟು. कोल्हापुर तिरुपति हरिप्रिया एक्सप्रेस. हां गाडी कवली येऊन पोहोचतोच म्हटलं येली ती पडणार. हां येऊन बी पोहोचले बा सगळे जस्ट येली मग करबो ना. ಟೋಟಲ್ಗೆ ಹುಬ್ಳಿಯಿಂದ 90 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಲೋಂಡಾ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:58ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 5:00ವರೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಜಂಕ್ಷನ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದೆ ನಿಮಗೆ, ಏನಕ್ಕೆ ಒಂದು ಲೈನು ಇಲ್ಲಿಂದ ಅಲ್ನಾವರ ಲೋಂಡಾ ಲೈನು, ಮತ್ತು ನಾವು ಹೊರಡೋ ಲೈನು ಅಂದರೆ ಲೋಂಡಾ ಬೆಳಗಾವಿ ಲೈನು, ಮತ್ತು ಇಲ್ಲಿಂದ ದೂದ್ಸಾಗರ್ ಕಡೆ ಸಹ ಒಂದು ಲೈನ್ ಹೋಗಿದೆ, ಕ್ಯಾಸಲ್ ರಾಕ್ ಕುಲೇಮ್ ಕಡೆ ಸಹ ಒಂದು ಲೈನ್ ಹೋಗಿದೆ. ಸೊ 3 ಲೈನು ಇಂಪಾರ್ಟೆಂಟ್ ಲೈನ್ಗಳನ್ನ ಸೇರಿಸಿ ಲೋಂಡಾನ ಜಂಕ್ಷನ್ ಅಂತ ಕರೀತಾರೆ. ನಾವು ಇಲ್ಲಿಗೆ 5:28ಕ್ಕೆ ಬರಬೇಕು, 5:38ಕ್ಕೆ ಬಂದಿದ್ದೀವಿ. ಸೊ 10 ನಿಮಿಷ ಲೇಟಾಗೆ ನಾವು ಲೋಂಡಾಗೆ ಎಂಟ್ರಾಗಿದ್ದೀವಿ. ಜನರಲ್ನ ಸಿಚುಯೇಷನ್ ಅಂತ ತೊಗೋಬೇಕಂದ್ರೆ ಓಕೆ, ಪ್ರೆಟಿ ಮಚ್ ಖಾಲಿ ಇದೆ. ಎಲ್ಲ ಸೀಟಲ್ಲಿ ಒಬ್ರೊಬ್ರು ಕೂತಿದ್ದಾರೆ, ಮತ್ತು ಒಂದು 2-3 ಜನ ನಿಂತಿದ್ದಾರೆ. ಸೊ ಅದು ಬಿಟ್ಟರೆ ಓಕೆ ಖಾಲಿನೇ ಇದೆ. ಇಲ್ಲಿ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಟೀ ಕಾಫಿ ಸಹ ಅವೈಲೇಬಲ್ ಇದೆ, ಚುರ್ಮುರಿ ಅವೈಲೇಬಲ್ ಇದೆ, ಮತ್ತು ವಡಾಪಾವ್ ಅಂತೂ ನೀವು ಕೇಳಿಸ್ಕೊತಾನೆ ಇದ್ದೀರಾ, ವಡಾಪಾವ್ ಸಹ ಅವೈಲೇಬಲ್ ಇದೆ. ಕ್ಲಿಯರೆನ್ಸ್ ಕೊಟ್ಟಿದೆ. ಆಯಿತು ಬನ್ನಿ ಹೊರಡೋಣ ಲೋಂಡಾಯಿಂದ. ಸೊ ನೋಡಿ ವಡಾಪಾವ್ ತೊಗೊಂಡಿದ್ದೀನಿ ಲೋಂಡಾನಲ್ಲಿ. 1 ನಿಮಿಷ ಇರಿ, ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಮಲಪ್ರಭಾ ನದಿ.
ಟೋಟಲ್ಗೆ 116 ಕಿಲೋಮೀಟರ್ ಕವರ್ ಮಾಡಾದಮೇಲೆ ಹುಬ್ಬಳ್ಳಿಯಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಖಾನಾಪುರ್ಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 5:59ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 6 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 10 ನಿಮಿಷ ಲೇಟಾಗೆ 6:10 ಸರಿ ಸುಮಾರು ಖಾನಾಪುರ್ಗೆ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿ ತಿಂಡಿ ತಿನಿಸುಗಳು ಏನೂ ಇಲ್ಲ, ಅಷ್ಟೊಂದು ಜನ ಹತ್ತಿಲ್ಲ, ಬಟ್ ಒಂದಷ್ಟು ಜನ ಅಂತೂ ಇಳ್ಕೊಂಡ್ರು. ಸೊ ಜನರಲ್ ಕಂಪಾರ್ಟ್ಮೆಂಟ್ ಸ್ವಲ್ಪ ಖಾಲಿ ಆಯಿತು ಅಂತ ಕನ್ಸಿಡರ್ ಮಾಡ್ಬೋದು. ಬೆಳಗಾವಿನಲ್ಲಿ ಮತ್ತೆ ಹತ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವುದೋ ಮೇನ್ ಲೈನಲ್ಲಿ ಯಾವುದೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಗ್ರೀನ್ ಇದೆ, ನೋಡೋಣ ಯಾವುದ್ರ ಜೊತೆ ಕ್ರಾಸಿಂಗ್ ಇದೆ ಅಂತ. ಸಾಂಗ್ಲಿ KSR ಬೆಂಗಳೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಟೋಟಲ್ಗೆ 142 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಬೆಳಗಾವಿ ರೀಚ್ ಆಗಿದ್ದೀವಿ. 6:25ಕ್ಕೆ ಬರುತ್ತೆ ಪ್ರತಿದಿನ ಇಲ್ಲಿಗೆ, ಮತ್ತು 6:30ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಬೆಳಗಾವಿನಲ್ಲಿ ಈ ಗಾಡಿಗೆ ಕೊಟ್ಟಿದ್ದಾರೆ. ಸೊ ಜನರಲ್ಲು ಸಿಚುವೇಶನ್ ಹೇಳಬೇಕಂದ್ರೆ ಸ್ವಲ್ಪ ಪ್ಯಾಕ್ ಆಯಿತು ಇಲ್ಲಿಂದ, ಆ್ಯಸ್ ಎಕ್ಸ್ಪೆಕ್ಟೆಡ್ ಇಲ್ಲಿಂದ ಪ್ಯಾಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಹಾಗೆ ಪ್ಯಾಕ್ ಆಗಿದೆ. ಸ್ಟೇಷನ್ ನೋಡ್ರಿ ಒಂದು ಸತಿ, ಬೆಂಗಳೂರು ಸ್ಟೇಷನ್ ಸಹ ಹಿಂಗಿಲ್ಲ ಕಣ್ರಿ, ಏನು ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ ನೋಡ್ರಿ ಬೆಳಗಾವಿ ಸ್ಟೇಷನ್. ಸೊ ಇನ್ನು ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಈಸಿಗೆ 10/10 ಅಂತ ಕೊಡ್ತೀನಿ. ಫೆಂಟ್ಯಾಸ್ಟಿಕ್ ಆಗಿತ್ತು ಕಣ್ರಿ, ರೂಟ್ ಅಂತೂ ಮಾತ್ರ ಸಖತ್ತಾಗಿತ್ತು ಕಣ್ರಿ ರೂಟ್ ಅಂತೂ. ಸೊ ಹೇಳಿದ್ನಲ್ಲ 142 ಕಿಲೋಮೀಟರ್ ಕವರ್ ಮಾಡಿದ್ವಿ. ಸ್ಟಾರ್ಟಿಂಗಿಂದನೂ ಎಂಡಿಂಗ್ವರೆಗೂ ಸೇಮ್ ಹೆಂಗಿತ್ತು ಹಾಗೆ ಇರುತ್ತೆ ಜರ್ನಿ. ಅದೇ ಅಲ್ನವರ್ ಆದಮೇಲೆ ಇನ್ನೂ ಸಖತ್ತಾಗಿ ಆ ರೂಟು ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಾದ್ರೆ 65 ರೂಪಾಯಿ ಆಗುತ್ತೆ. ಪ್ರಿಟಿ ಮಚ್ ನೀವು ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ಲೇ ಬರ್ಬೋದು. ಏನು ಅಷ್ಟೊಂದು ರಶ್ ಅಂತ ಏನಾಗಿಲ್ಲ ನಿಮಗೆ, ಅಷ್ಟೊಂದು ರಶ್ ಅಂತ ಏನಾಗಿಲ್ಲ. ಸೊ ಆರಾಮಾಗೆ ನೀವು ಜನರಲ್ಲೇ ಬರ್ಬೋದು. ಸೊ ಇಲ್ಲಿಂದ ನನ್ನ ಟ್ರೈನ್ ನೆಕ್ಸ್ಟು ಆಲ್ರೆಡಿ ವಿಡಿಯೋ ನೋಡಿರ್ತೀರ. ನಮ್ಮ ಅಂಗಡಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಾಯಿದ್ದೀನಿ. ಸೊ 6:40ಕ್ಕೆ ಬಂದ ಅಂತ ಅಂದ್ಕೊಂಡ್ರು ಬೇಜಾನ್ ಟೈಮ್ ಇದೆ ಕಣ್ರಿ ಆರಾಮಾಗೆ ಬೆಂಗಳೂರು ಕಡೆಗೆ ಹೋಗೋಕ್ಕೆ. ಸೊ ತಿಂಡಿ ತಿನಿಸುಗಳಂತೂ ಸಕ್ಕತ್ತಾಗಿ ಸಿಗುತ್ತೆ ನಿಮಗೆ ಬೆಳಗಾವಿನಲ್ಲಿ. ನಾರ್ಮಲ್ ಪ್ರಾವಿಷನ್ ಸ್ಟೋರ್ ಸಹ ಅವೈಲೇಬಲ್ ಇದೆ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಮತ್ತು ಪ್ರತಿ 2-3 ಕೋಚ್ ಮುಂದೆನೂ ಸಹ ಒಬ್ಬೊಬ್ಬರು ವೆಂಡರ್ಗಳು ನಿಂತಿದ್ದಾರೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓಕೆನಾ? ಏನಾದರೂ ಸಜೆಷನ್ಸ್ ಏನಾದ್ರು ಇತ್ತು, ನಿಮ್ಮ ಫೇವ್ರೇಟ್ ಟ್ರೈನ್ಸ್ನ ನಾನು ಕವರ್ ಮಾಡಿ ತೋರಿಸ್ಬೇಕಂತ ನೀವು ಯಾರು ಅನ್ಕೊತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಸಹ ನೀವು ಮೆನ್ಷನ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ನನಗಲ್ಲಿ ಇದು ಸುಮಂತ್_SBC ಅಂತ ನನ್ನ ಅಕೌಂಟು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.